ನಮಸ್ಕಾರ. ತಲೆ ಮೇಲೊಂದು ಸೂರು, ಸ್ವಂತ ಮನೆ. ಎಲ್ಲರಿಗಿರುವಂತಹ ಆಸೆ ಸ್ವಂತ ಮನೆ ಬೇಕೇ ಬೇಕು. ಲೋನ್ ಮಾಡಿ ಮನೆ ತಗೊಳ್ಳೋರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀವಿ. 2 ನಿಮಿಷದ ವಿಡಿಯೋ ಕೇಳ್ತೀರಲ್ವಾ? ನಾವು ಸ್ವಂತ ಮನೆ ಮಾಡುವಾಗ, ಲೋನ್ ತಗೊಳ್ಳುವಾಗ ಏನು ಆಲೋಚನೆ ಮಾಡ್ತೀವಿ? EMI ಅಫೋರ್ಡೆಬಿಲಿಟಿ ಬಗ್ಗೆ ಆಲೋಚನೆ ಮಾಡ್ತೀವಲ್ವಾ? EMI ಅಫೋರ್ಡೆಬಿಲಿಟಿ ಅಂದ್ರೇನು? ನನಗೆ ಪ್ರತಿ ತಿಂಗಳು ಒಂದು ಸಂಬಳ ಬರುತ್ತೆ. ಆ ಸಂಬಳದಲ್ಲಿ ಊಟ, ಚಾ, ತಿಂಡಿ, ಕಾಫಿ, ಮಿಸಲೇನಿಯಸ್ ಖರ್ಚು ಕಳೆದ ನಂತರ, ಮಕ್ಕಳದ್ದು ಎಜುಕೇಷನ್ಗೆ ಹಣ ಕಳೆದ ನಂತರ ಸ್ವಲ್ಪ ಸೇವಿಂಗಿಗೆ ಬದಿಗಿಟ್ಟರೆ ಉಳಿದ ಹಣದಲ್ಲಿ EMI ಮ್ಯಾಚ್ ಆಗುತ್ತಾ ಅಂತ ನೋಡ್ತೀವಿ. ತಪ್ಪಿಲ್ಲ, ಹೆಚ್ಚಿನವರು ಅದನ್ನು ಮಾಡ್ತಾರೆ. ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಆಲೋಚನೆ ಮಾಡೋಣ. EMI ಅಫೋರ್ಡೆಬಿಲಿಟಿಗಿಂತ ಲೋನ್ ಅಮೌಂಟ್ ಅಫೋರ್ಡೆಬಿಲಿಟಿ ತುಂಬ ಮುಖ್ಯ ಅಂತ ಕಾಣುತ್ತೆ. ಲೋನ್ ಅಮೌಂಟ್ ಅಫೋರ್ಡೆಬಿಲಿಟಿ ಅಂದ್ರೆ ಏನು? 1,30,00,000 ಒಂದು ಮನೆ ತೊಗೊಳ್ತೀವಿ ಅಂತ ಮಾಡಿ. 1 ಕೋಟಿ ರೂಪಾಯಿ ಲೋನ್ ತೊಗೊಳ್ತೀವಿ ಅಂದ್ಕೊಳ್ವಾ. 20 ವರ್ಷ EMI, 7% ಬಡ್ಡಿ, ಹೆಚ್ಚು ಕಡಿಮೆ 77-78 ಸಾವಿರ EMI ಬರುತ್ತೆ. ನಾವು 20 ವರ್ಷ EMI ಕಟ್ಟಿದ್ರೆ ಹೆಚ್ಚು ಕಡಿಮೆ ಈ ಪೀರಿಯಡಲ್ಲಿ 20 ವರ್ಷ ಪೀರಿಯಡಲ್ಲಿ ಹೆಚ್ಚು ಕಡಿಮೆ 85 ಲಕ್ಷ ಬಡ್ಡಿ ಕಟ್ಟಿರ್ತೀವಿ. ಈ 20 ವರ್ಷದಲ್ಲಿ ಫಸ್ಟ್ 10 ವರ್ಷದಲ್ಲಿ ನಾವು ಹೆಚ್ಚು ಕಡಿಮೆ 59 ಲಕ್ಷ ಬಡ್ಡಿ ಕಟ್ಟಿರ್ತೀವಿ. ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ವಾಚ್ ಮಾಡಿ. ಫಸ್ಟ್ 8 ವರ್ಷದಲ್ಲಿ 49,23,000 ಹತ್ರ 50 ಲಕ್ಷ ರೂಪಾಯಿ ನಾವು ಬಡ್ಡಿನೇ ಕಟ್ಟಿರ್ತೀವಿ. ಹಾಗಾದರೆ ನಿಮ್ಮ ಪ್ರಾಪರ್ಟಿ ಪ್ರೈಸ್ ಎಷ್ಟಾಯಿತು? ಪ್ರಾಪರ್ಟಿ 1,30,00,000 ಕೊಟ್ಟಿದ್ದೀರಾ, ರಿಜಿಸ್ಟ್ರೇಷನ್ ಬೇರೆ. 8 ವರ್ಷದಲ್ಲಿ 50 ಲಕ್ಷ ನೀವು ಬಡ್ಡಿ ಕಟ್ಟಿದ್ದಿದ್ರೆ 77,000 EMI. ಅದ್ರ ಪ್ರಕಾರದಲ್ಲಿ ಫಸ್ಟ್ 8 ವರ್ಷದಲ್ಲಿ ಆಲ್ಮೋಸ್ಟ್ 50 ಲಕ್ಷ ನೀವು ಬಡ್ಡಿ ಕಟ್ಟಿದ್ದೀರಾ. ನಿಮ್ಮ ಪ್ರಾಪರ್ಟಿ ಪ್ರೈಸ್ ಹೆಚ್ಚು ಕಡಿಮೆ 1,30,00,000 ಪ್ಲಸ್ ರಿಜಿಸ್ಟ್ರೇಷನ್ ಪ್ಲಸ್ ಈ 50 ಲಕ್ಷ ಬಡ್ಡಿ. ಕರೆಕ್ಟಾ? ನೀವು ನಿಜವಾಗಿಯೂ ಫಿನಾನ್ಷಿಯಲಿ ಪ್ರೂಡೆಂಟ್ ಡಿಸಿಷನ್ ತಗೊಳ್ಳೋದಂತಾದರೆ EMI ಅಫೋರ್ಡೆಬಿಲಿಟಿ ನೋಡಬೇಡಿ, ಲೋನ್ ಅಫೋರ್ಡೆಬಿಲಿಟಿ ನೋಡಿ. ಸೊ ಇದೇ ಪರ್ಚೇಸ್ ಡಿಸಿಷನನ್ನು 3 ವರ್ಷನೋ 4 ವರ್ಷನೋ ಪೋಸ್ಟ್ಪೋನ್ ಮಾಡಿ. 1 ಕೋಟಿ ಲೋನ್ ಮಾಡೋ ಬದಲು ಒಂದು 3-4 ವರ್ಷದಲ್ಲಿ ಕೈಯಲ್ಲಿ ಕಾರ್ಪಸ್ ಕ್ರಿಯೇಟ್ ಮಾಡಿಕೊಂಡು 40-50 ಲಕ್ಷ ರೂಪಾಯಿ ನಿಮ್ಮ ಕೈಯಲ್ಲಿರೋ ದುಡ್ಡನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಇನ್ನೊಂದು 50 ಲ್ಯಾಕ್ಸ್ ಲೋನ್ ತೊಗೊಳ್ಳಿ. ಆ 50 ಲ್ಯಾಕ್ಸ್ ಲೋನನ್ನು 5 ಇಲ್ಲ 6 ವರ್ಷದಲ್ಲಿ ಕ್ಲೋಸ್ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡಿ. ಆವಾಗ ನೀವು ಫಿನಾನ್ಷಿಯಲಿ ಪ್ರೂಡೆಂಟ್ ಅಂತ ನಾವು ಹೇಳಲಿಕ್ಕಾಗುತ್ತೆ. ಯಾವ ರೀತಿ ಆಲೋಚನೆ ಮಾಡಬೇಕು? EMI ಅಫೋರ್ಡೆಬಿಲಿಟಿ ಆಲೋಚನೆ ಮಾಡಿಬಿಡಿ, ಲೋನ್ ಅಮೌಂಟ್ ಅಫೋರ್ಡೆಬಿಲಿಟಿ ಬಗ್ಗೆ ಆಲೋಚನೆ ಮಾಡಿ, ಫಿನಾನ್ಷಿಯಲಿ ಪ್ರೂಡೆಂಟ್ ಆಗಿ ಡಿಸಿಷನ್ ತೊಗೊಳ್ಳಿ.